ನಾಯಕರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಬೆಂಕಿ ಉಗುಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಕೊಟ್ಟರು ಜಮೀರ್ಗೆ ಸಾಕಾಗ್ಲಿಲ್ವಾ ಅಂತ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ತಾಲಿಬಾನ್ ಬಜೆಟ್ ಇದು ಅಂತ ಬಿಜೆಪಿ ವಿಪಕ್ಷ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಅಷ್ಟೇ ಅಲ್ಲ, ಹಾಗೇನೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಪಾಕಿಸ್ತಾನಿ ಬಜೆಟ್ ಅಂತ ಹೇಳಿದ್ದಾರೆ. ಮುಸ್ಲಿಂ ನನ್ನ ಅನಿಸಿಕೆ 4700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14%. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? ತಾಲಿಬಾನ್ ಬಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್ ಬಜೆಟ್. ಯಾಕೆ ಅಂದ್ರೆ ಮೈನಾರಿಟಿ ಅಥವಾ ಮುಸ್ಲಿಮರನ್ನ ಓಲೈಸುವಂತ ಬಜೆಟ್ ಮಾಡಿ ಇವತ್ತು ಇನ್ನಷ್ಟು ಈಗ ಮೊನ್ನೆ ಹೇಳಿದ್ರು ಹೋಗಿ ನೀವು ಇದರಲ್ಲಿ ಗಂಗೆಯಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಕಳೆದೋಗಲ್ಲ ಅಂತ. ಈಗ ಮುಸ್ಲ್ಮಾನ್ ಬಂಧುಗಳು ಎಲ್ಲಿಗೆ ಹಜ್ಜಿಗೆ ಹೋಗಲ್ವಾ? ಅಲ್ಲೇನಕ್ಕೆ ಹೋಗ್ತಾರೆ? ಹಾಗಾದ್ರೆ ಅಲ್ಲಿ ಹೋದ್ರೆ ಪಾಪ ಕಳೆದೋಗುತ್ತಾ? ಅವರ ಪದ್ಧತಿಯನ್ನು ಅವ್ರು ಮಾಡ್ತಾರೆ, ನಾವು ವಿರೋಧ ಮಾಡಬಾರ್ದು. ನಮ್ಮ ಪದ್ಧತಿಗಳನ್ನು ನಾವು ಮಾಡಿದ್ರೂ ವಿರೋಧ ಮಾಡಬಾರ್ದು. ನೀವೊಬ್ಬ ಹಿಂದೂ ಆಗಿ ಈ ರೀತಿ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಲ್ಲ, ಈಗ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ ಅಂದರೆ ಏನಿದು? ಅಂದರೆ ಓಲೈಕೆ ಅಲ್ವಾ? ಓಲೈಕೆಯಿಂದ ಈ ರಾಜ್ಯದ ಪರಿಸ್ಥಿತಿಯನ್ನು ನೀವೆಲ್ಲಿಗೆ ಕೊಂಡೊಯ್ಬೇಕಂತಿದ್ದೀರಿ? ದುರ್ದೈವನಂದರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟು ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನು ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ್ನುವಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ನಾಯಕರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಬೆಂಕಿ ಉಗುಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಕೊಟ್ಟರು ಜಮೀರ್ಗೆ ಸಾಕಾಗ್ಲಿಲ್ವಾ ಅಂತ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ತಾಲಿಬಾನ್ ಬಜೆಟ್ ಇದು ಅಂತ ಬಿಜೆಪಿ ವಿಪಕ್ಷ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಅಷ್ಟೇ ಅಲ್ಲ, ಹಾಗೇನೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಪಾಕಿಸ್ತಾನಿ ಬಜೆಟ್ ಅಂತ ಹೇಳಿದ್ದಾರೆ. ಮುಸ್ಲಿಂ ನನ್ನ ಅನಿಸಿಕೆ 4700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14%. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? ತಾಲಿಬಾನ್ ಬಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್ ಬಜೆಟ್. ಯಾಕೆ ಅಂದ್ರೆ ಮೈನಾರಿಟಿ ಅಥವಾ ಮುಸ್ಲಿಮರನ್ನ ಓಲೈಸುವಂತ ಬಜೆಟ್ ಮಾಡಿ ಇವತ್ತು ಇನ್ನಷ್ಟು ಈಗ ಮೊನ್ನೆ ಹೇಳಿದ್ರು ಹೋಗಿ ನೀವು ಇದರಲ್ಲಿ ಗಂಗೆಯಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಕಳೆದೋಗಲ್ಲ ಅಂತ. ಈಗ ಮುಸ್ಲ್ಮಾನ್ ಬಂಧುಗಳು ಎಲ್ಲಿಗೆ ಹಜ್ಜಿಗೆ ಹೋಗಲ್ವಾ? ಅಲ್ಲೇನಕ್ಕೆ ಹೋಗ್ತಾರೆ? ಹಾಗಾದ್ರೆ ಅಲ್ಲಿ ಹೋದ್ರೆ ಪಾಪ ಕಳೆದೋಗುತ್ತಾ? ಅವರ ಪದ್ಧತಿಯನ್ನು ಅವ್ರು ಮಾಡ್ತಾರೆ, ನಾವು ವಿರೋಧ ಮಾಡಬಾರ್ದು. ನಮ್ಮ ಪದ್ಧತಿಗಳನ್ನು ನಾವು ಮಾಡಿದ್ರೂ ವಿರೋಧ ಮಾಡಬಾರ್ದು. ನೀವೊಬ್ಬ ಹಿಂದೂ ಆಗಿ ಈ ರೀತಿ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಲ್ಲ, ಈಗ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ ಅಂದರೆ ಏನಿದು? ಅಂದರೆ ಓಲೈಕೆ ಅಲ್ವಾ? ಓಲೈಕೆಯಿಂದ ಈ ರಾಜ್ಯದ ಪರಿಸ್ಥಿತಿಯನ್ನು ನೀವೆಲ್ಲಿಗೆ ಕೊಂಡೊಯ್ಬೇಕಂತಿದ್ದೀರಿ? ದುರ್ದೈವನಂದರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟು ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು
ಸುಮಾರು 25,000 ಹೆಣ್ಮಕ್ಳನ್ನು ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆಗೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನೋಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ನಾಯಕರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಬೆಂಕಿ ಉಗುಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಕೊಟ್ಟರು ಜಮೀರ್ಗೆ ಸಾಕಾಗ್ಲಿಲ್ವಾ ಅಂತ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ತಾಲಿಬಾನ್ ಬಜೆಟ್ ಇದು ಅಂತ ಬಿಜೆಪಿ ವಿಪಕ್ಷ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಅಷ್ಟೇ ಅಲ್ಲ, ಹಾಗೆಯೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಪಾಕಿಸ್ತಾನಿ ಬಜೆಟ್ ಅಂತ ಹೇಳಿದ್ದಾರೆ. ಮುಸ್ಲಿಂ ನನ್ನ ಅನಿಸಿಕೆ 4,700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14%. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? ತಾಲಿಬಾನ್ ಬಡ್ಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್ ಬಡ್ಜೆಟ್. ಯಾಕೆಂದ್ರೆ ಮೈನಾರಿಟಿ ಅಥವಾ ಮುಸ್ಲಿಮರನ್ನ ಓಲೈಸುವಂತ ಬಡ್ಜೆಟ್ ಮಾಡಿ ಇವತ್ತು ಇನ್ನಷ್ಟು, ಈಗ ಮೊನ್ನೆ ಹೇಳಿದ್ರು ಹೋಗಿ ನೀವು ಇದರಲ್ಲಿ ಗಂಗೆಯಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಕಳೆದೋಗಲ್ಲ ಅಂತ. ಈಗ ಮುಸ್ಲ್ಮಾನ್ ಬಂಧುಗಳು ಎಲ್ಲಿಗೆ ಹಜ್ಜಿಗೆ ಹೋಗಲ್ವಾ? ಅಲ್ಲೇನಕ್ಕೆ ಹೋಗ್ತಾರೆ? ಹಾಗಾದ್ರೆ ಅಲ್ಲಿ ಹೋದ್ರೆ ಪಾಪ ಕಳೆದೋಗುತ್ತಾ? ಅವರ ಪದ್ಧತಿಯನ್ನು ಅವ್ರು ಮಾಡ್ತಾರೆ, ನಾವು ವಿರೋಧ ಮಾಡಬಾರ್ದು. ನಮ್ಮ ಪದ್ಧತಿಗಳನ್ನು ನಾವು ಮಾಡಿದ್ರೂ ವಿರೋಧ ಮಾಡಬಾರ್ದು. ನೀವೊಬ್ಬ ಹಿಂದೂ ಆಗಿ ಈ ರೀತಿ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಲ್ಲ, ಈಗ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ ಅಂದರೆ ಏನಿದು? ಅಂದರೆ ಓಲೈಕೆ ಅಲ್ವಾ? ಓಲೈಕೆಯಿಂದ ಈ ರಾಜ್ಯದ ಪರಿಸ್ಥಿತಿಯನ್ನು ನೀವೆಲ್ಲಿಗೆ ಕೊಂಡೊಯ್ಬೇಕಂತಿದ್ದೀರಿ? ದುರ್ದೈವನಂದರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟೋ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನು ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆಗೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನೋಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ನಾಯಕರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಬೆಂಕಿ ಉಗುಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಕೊಟ್ಟರು ಜಮೀರ್ಗೆ ಸಾಕಾಗ್ಲಿಲ್ವಾ ಅಂತ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ತಾಲಿಬಾನ್ ಬಜೆಟ್ ಇದು ಅಂತ ಬಿಜೆಪಿ ವಿಪಕ್ಷ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಅಷ್ಟೇ ಅಲ್ಲ, ಹಾಗೆಯೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಪಾಕಿಸ್ತಾನಿ ಬಜೆಟ್ ಅಂತ ಹೇಳಿದ್ದಾರೆ. ಮುಸ್ಲಿಂ ನನ್ನ ಅನಿಸಿಕೆ 4,700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು